ವಿಶೇಷವಾಗಿ ನಮ್ಮ ವಚನಾನಂದ ಸ್ವಾಮೀಜಿ ಅವರ ಜೊತೆಗೆ ನಮ್ಮ ಲಾರ್ಡ್ ಫೌಂಡೇಶನ್ ಇದು 2ನೇ ವರ್ಷದ ಈ ಅವಾರ್ಡ್ ಸೆರೆಮನಿಯಲ್ಲಿ ನಾವು ಅವರ ಜೊತೆಗೆ ಸಹಪಾಠಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಒಂದು ಸಮಾರಂಭದಲ್ಲಿ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತ ಎಲ್ಲ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಕಳೆದ ವರ್ಷ ನಾವು ಜಿಂದಾಲಲ್ಲಿ ಮಾಡಿದ್ವಿ, ಬಳ್ಳಾರಿಯಲ್ಲಿ. ಈ ಬಾರಿ ಬೆಂಗಳೂರಲ್ಲಿ ಮಾಡ್ಬೇಕಂತ ಹೇಳಿ ವಚನಾನಂದ ಸ್ವಾಮೀಜಿ ಅವರು ನಾವು ಕುತ್ಕೊಂಡು ತೀರ್ಮಾನ ಮಾಡಿದಾಗ ಈ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡ್ತಿರ್ತೀನಿ. ಉದ್ದೇಶ ಯೋಗಿಯಾಗಿ ಯಾರು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವ್ರನ್ನ ಗುರುತಿಸ್ಬೇಕು. ಜೊತೆಗೆ ಬಸವ ಬುದ್ಧ ಅಂಬೇಡ್ಕರ್ ಇರ್ತಕ್ಕಂಥ ನೇತೃ ಯಾರು ಆ ಒಂದು ಯೋಜನೆಯಲ್ಲಿ ಇದೆ ಅಂತ ಸ್ವಾಮೀಜಿಯನ್ನ ಗುರುತಿಸ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ನಾವು ಇಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ಕೊಡ್ತಾ ಇದ್ದೀವಿ. ಸ್ವಾಮೀಜಿ ಫೌಂಡೇಶನ್ ವತಿಯಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಹಾಗೂ ನಮ್ಮ ಆಂಕರ್ಸ್ ಗೆ ಒಂದು ಅವಾರ್ಡ್ ಅನ್ನು ಕೊಡ್ತಾ ಇದ್ದೀವಿ, ಇನ್ಫ್ಲುಯೆನ್ಸರ್ಸ್ ಕೂಡ ಅವಾರ್ಡ್ ಅನ್ನು ಕೊಡ್ತಾ ಇದ್ದೀವಿ. ಉದ್ದೇಶ ಅವ್ರು ಏನು ಈ ಸಾರ್ವಜನಿಕ ಜೀವನದಲ್ಲಿ ಅವ್ರದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅವ್ರನ್ನ ಗುರುತಿಸಬೇಕು ಅಂತ ಅವ್ರನ್ನ ಸನ್ಮಾನ ಮಾಡ್ಬೇಕಂತ ಹೇಳಿ ಈ ಒಂದು ವೇದಿಕೆಯಲ್ಲಿ ನಾವು ಅವ್ರನ್ನ ಕೂಡ ಬರು ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ ಆದ ನಂತರ ಅವ್ರದ್ದು ಕೂಡ ಸನ್ಮಾನ ಆಗುತ್ತೆ. ದಯವಿಟ್ಟು ತಾವೆಲ್ಲ ಆಶೀರ್ವಾದ ಮಾಡ್ಬೇಕಂತ ಈ ಸಂದರ್ಭ ಹೇಳಿ, ನಾನು ಈ ಸನ್ಮಾನಕ್ಕೆ ಅರ್ಹನಲ್ಲ, ಆದ್ರೂ ಕೂಡ ತಾವೆಲ್ಲ ನನಗೆ ಸನ್ಮಾನ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ಸದಾ ಅಭಾರಿಯಾಗಿರ್ತಂತ ಈ ಸಂದರ್ಭದಲ್ಲಿ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.